ರೇಣುಕಾ ಕೊಲೆ ಆರೋಪಿಗಳಿಗೆ ನ್ಯಾಯಾಂಗ ಬಂಧನದ ವಿಸ್ತರಣೆಯಾಗಿದೆ. ರೇಣುಕಾ ಕೊಲೆ ಆರೋಪಿಗಳಿಗೆ ಮತ್ತೆ ನ್ಯಾಯಾಂಗ ಬಂಧನದ ವಿಸ್ತರಣೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸೆಪ್ಟೆಂಬರ್ 30ರವರೆಗೆ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನ ವಿಸ್ತರಣೆ. ಮೋಸ್ಟ್ಲಿ ಸೆಪ್ಟೆಂಬರ್ 30 100 ದಿನ ಆಗುತ್ತೆ ಜೈಲು ಸೇರಿ. 100 ಡೇಸ್ ಸೆಪ್ಟೆಂಬರ್ 30ಕ್ಕೆ ದರ್ಶನ್ ಜೈಲು ಪಾಲಾಗಿ. ಸೊ ಸೆಪ್ಟೆಂಬರ್ 30ರ ತನಕ ಕೂಡ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ. ಅಲ್ಲಿಗೆ 100 ಡೇಸ್ ಕಂಪ್ಲೀಟ್ ಮಾಡ್ತಾರೆ ನಟ ದರ್ಶನ್. ಯೂಶಲಿ ಸಿನಿಮಾ ಆಕ್ಟ್ರೆಸ್ ಅಂತ ಅಂದ್ರೆ ಈ ಸಿನಿಮಾಗಳು 100 ದಿನ ಓಡಿದ್ರೆ ಸಂಭ್ರಮಾಚರಣೆ ಇರುತ್ತೆ, 100ನೇ ಸಿನಿಮಾ ಅಂದ್ರೆ ಸಂಭ್ರಮಾಚರಣೆ ಇರುತ್ತೆ. ಈಗ 100 ದಿನ ಜೈಲು ಪಾಲಾಗಿ ಅದು ಕೂಡ ಸಂಭ್ರಮಾಚರಣೆನ ಗೊತ್ತಿಲ್ಲ, ಅವರ ಅಭಿಮಾನಿಗಳು ಅದನ್ನು ಕೂಡ ಸಂಭ್ರಮ ಪಡಬಹುದು. ಸದ್ಯ ಮತ್ತೆ ನ್ಯಾಯಾಂಗ ಬಂಧನದ ವಿಸ್ತರಣೆ ಆಗಿದೆ ಸೆಪ್ಟೆಂಬರ್ 30ರ ತನಕ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ರೇಣುಕಾ ಕೊಲೆ ಆರೋಪಿಗಳಿಗೆ ಮತ್ತೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ. ಮತ್ತೊಂದು ವಿಚಾರ, ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆಗ್ತಾ ಇರೋದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೊರೆ ಹೋಗಬೇಕಾ ಅಥವಾ ಹೈಕೋರ್ಟ್ ಮೊರೆನಾ? ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೊರೆ ಹೋಗಬೇಕು ಅಂದ್ರೆ ಸರ್ಕಾರನೇ ಹೋಗಬೇಕು, ಸರ್ಕಾರದ ಅನುಮತಿ ಬೇಕಾಗುತ್ತೆ, ಒಂದು ಅರ್ಜಿನ ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಹಾಗಾಗಿ ಇಂಥದ್ದೊಂದು ಚರ್ಚೆ ಕೂಡ ಆಗ್ತಾ ಇದೆ. ಜಾಮೀನು ಸಿಗಬಹುದು, ಇವತ್ತು ಆಚೆ ಬರಬಹುದು, ನಾಳೆ ಆಚೆ ಬರಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ದಂತಹ ನಟ ದರ್ಶನ್ಗೆ ಶಾಕ್ ಮೇಲೆ ಶಾಕ್. ಮತ್ತೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಸೆಪ್ಟೆಂಬರ್ 30ರ ತನಕ. ಆಪ್ತರ ಭೇಟಿಗೆ ಅವಕಾಶ ಕೇಳಿದ್ದಾರೆ ನಟ ದರ್ಶನ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಂದ್ರೆ ತಮ್ಮ ವಕೀಲರ ಭೇಟಿಗೆ ಅವಕಾಶ ಕೇಳಿದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಮೊನ್ನೆ ನಾವು ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ತಾವು ಹೇಳ್ತಾ ಇದ್ರಿ ಸೆಪ್ಟೆಂಬರ್ 30ಕ್ಕೆ ಮೋಸ್ಟ್ಲಿ 100 ದಿನ ಆಗುತ್ತೆ ಅವರು ಒಳಗಡೆ ಹೋಗಿ ಜೈಲು ಪಾಲಾಗಿ ಅಂತ. ಹೇಗೆ ಅಂತ ಈಗ ಮತ್ತೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿರೋದ್ರಿಂದ ಅವ್ರ ಮುಂದೆ ಇರುವಂತಹ ಸವಾಲುಗಳು, ಜಾಮೀನಿನ ನಿರೀಕ್ಷೆ ಮಾಡ್ತಾ ಇದ್ರು. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸೆಪ್ಟೆಂಬರ್ 30ರ ತನಕ ಮತ್ತೊಮ್ಮೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿರೋದನ್ನ ನಾವು ಗಮನಿಸ್ತಾ ಇದೀವಿ. ಸೆಪ್ಟೆಂಬರ್ 30 100 ದಿನ ಆಗುತ್ತೆ ಸರಿಯಾಗಿ ನಟ ದರ್ಶನ್ ಜೈಲು ಪಾಲಾಗಿ ಅಂತ. ಹಾಗಾಗಿ 100 ಡೇಸ್ ಸಂಭ್ರಮ ಕಾಣೋದಕ್ಕೆ ಸಿಗುತ್ತಾ? ಮೋಸ್ಟ್ಲಿ ಅವರ ಅಭಿಮಾನಿಗಳು ಅದನ್ನು ಕೂಡ ಸಂಭ್ರಮ ಪಡ್ತಾರೆ, ಹೇಳಕ್ಕಾಗಲ್ಲ, ಅಂಧ ಅಭಿಮಾನಿಗಳು ಇದ್ದಾರೆ ಅವರಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಮತ್ತೊಮ್ಮೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಾಗರಾಜ್, ಮತ್ತೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ರೇಣುಕಾ ಕೊಲೆ ಆರೋಪಿಗಳಿಗೆ ನ್ಯಾಯಾಂಗ ಬಂಧನದ ವಿಸ್ತರಣೆಯಾಗಿದೆ. ರೇಣುಕಾ ಕೊಲೆ ಆರೋಪಿಗಳಿಗೆ ಮತ್ತೆ ನ್ಯಾಯಾಂಗ ಬಂಧನದ ವಿಸ್ತರಣೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸೆಪ್ಟೆಂಬರ್ 30ರವರೆಗೆ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನ ವಿಸ್ತರಣೆ. ಮೋಸ್ಟ್ಲಿ ಸೆಪ್ಟೆಂಬರ್ 30 100 ದಿನ ಆಗುತ್ತೆ ಜೈಲು ಸೇರಿ. 100 ಡೇಸ್ ಸೆಪ್ಟೆಂಬರ್ 30ಕ್ಕೆ ದರ್ಶನ್ ಜೈಲು ಪಾಲಾಗಿ. ಸೊ ಸೆಪ್ಟೆಂಬರ್ 30ರ ತನಕ ಕೂಡ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ. ಅಲ್ಲಿಗೆ 100 ಡೇಸ್ ಕಂಪ್ಲೀಟ್ ಮಾಡ್ತಾರೆ ನಟ ದರ್ಶನ್. ಯೂಶಲಿ ಸಿನಿಮಾ ಆಕ್ಟ್ರೆಸ್ ಅಂತ ಅಂದ್ರೆ ಈ ಸಿನಿಮಾಗಳು 100 ದಿನ ಓಡಿದ್ರೆ ಸಂಭ್ರಮಾಚರಣೆ ಇರುತ್ತೆ, 100ನೇ ಸಿನಿಮಾ ಅಂದ್ರೆ ಸಂಭ್ರಮಾಚರಣೆ ಇರುತ್ತೆ. ಈಗ 100 ದಿನ ಜೈಲು ಪಾಲಾಗಿ ಅದು ಕೂಡ ಸಂಭ್ರಮಾಚರಣೆನ ಗೊತ್ತಿಲ್ಲ, ಅವರ ಅಭಿಮಾನಿಗಳು ಅದನ್ನು ಕೂಡ ಸಂಭ್ರಮ ಪಡಬಹುದು. ಸದ್ಯ ಮತ್ತೆ ನ್ಯಾಯಾಂಗ ಬಂಧನದ ವಿಸ್ತರಣೆ ಆಗಿದೆ ಸೆಪ್ಟೆಂಬರ್ 30ರ ತನಕ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ರೇಣುಕಾ ಕೊಲೆ ಆರೋಪಿಗಳಿಗೆ ಮತ್ತೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ. ಮತ್ತೊಂದು ವಿಚಾರ, ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆಗ್ತಾ ಇರೋದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೊರೆ ಹೋಗಬೇಕಾ ಅಥವಾ ಹೈಕೋರ್ಟ್ ಮೊರೆನಾ? ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೊರೆ ಹೋಗಬೇಕು ಅಂದ್ರೆ ಸರ್ಕಾರನೇ ಹೋಗಬೇಕು, ಸರ್ಕಾರದ ಅನುಮತಿ ಬೇಕಾಗುತ್ತೆ, ಒಂದು ಅರ್ಜಿನ ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಹಾಗಾಗಿ ಇಂಥದ್ದೊಂದು ಚರ್ಚೆ ಕೂಡ ಆಗ್ತಾ ಇದೆ. ಜಾಮೀನು ಸಿಗಬಹುದು, ಇವತ್ತು ಆಚೆ ಬರಬಹುದು, ನಾಳೆ ಆಚೆ ಬರಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ದಂತಹ ನಟ ದರ್ಶನ್ಗೆ ಶಾಕ್ ಮೇಲೆ ಶಾಕ್. ಮತ್ತೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಸೆಪ್ಟೆಂಬರ್ 30ರ ತನಕ. ಆಪ್ತರ ಭೇಟಿಗೆ ಅವಕಾಶ ಕೇಳಿದ್ದಾರೆ ನಟ ದರ್ಶನ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಂದ್ರೆ ತಮ್ಮ ವಕೀಲರ ಭೇಟಿಗೆ ಅವಕಾಶ ಕೇಳಿದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಮೊನ್ನೆ ನಾವು ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ತಾವು ಹೇಳ್ತಾ ಇದ್ರಿ ಸೆಪ್ಟೆಂಬರ್ 30ಕ್ಕೆ ಮೋಸ್ಟ್ಲಿ 100 ದಿನ ಆಗುತ್ತೆ ಅವರು ಒಳಗಡೆ ಹೋಗಿ ಜೈಲು ಪಾಲಾಗಿ ಅಂತ. ಹೇಗೆ ಅಂತ ಈಗ ಮತ್ತೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿರೋದ್ರಿಂದ ಅವ್ರ ಮುಂದೆ ಇರುವಂತಹ ಸವಾಲುಗಳು, ಜಾಮೀನಿನ ನಿರೀಕ್ಷೆ ಮಾಡ್ತಾ ಇದ್ರು.
ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸೆಪ್ಟೆಂಬರ್ 30ರ ತನಕ ಮತ್ತೊಮ್ಮೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೆಪ್ಟೆಂಬರ್ 30 100 ದಿನ ಆಗುತ್ತೆ ಸರಿಯಾಗಿ ನಟ ದರ್ಶನ್ ಜೈಲು ಪಾಲಾಗಿ ಅಂತ. ಹಾಗಾಗಿ 100 ಡೇಸ್ ಸಂಭ್ರಮ ಕಾಣೋದಕ್ಕೆ ಸಿಗುತ್ತಾ? ಮೋಸ್ಟ್ಲಿ ಅವರ ಅಭಿಮಾನಿಗಳು ಅದನ್ನು ಕೂಡ ಸಂಭ್ರಮ ಪಡ್ತಾರೆ, ಹೇಳಕ್ಕಾಗಲ್ಲ. ಅಂಧ ಅಭಿಮಾನಿಗಳು ಇದ್ದಾರೆ ಅವರಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಮತ್ತೊಮ್ಮೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಾಗರಾಜ್, ಮತ್ತೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಉಳಿದ ಟಾಪ್ 30 ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಇಂದು ಪ್ರಧಾನಿ ನರೇಂದ್ರ ಮೋದಿ ಹುಟ್ಟುಹಬ್ಬ ಹಿನ್ನೆಲೆ ಕೇಂದ್ರ ಸಚಿವ ವಿ ಸೋಮಣ್ಣ ವಿವಿಧ ಸೇವಾ ಕಾರ್ಯ ಕೈಗೊಂಡಿದ್ದಾರೆ. ತುಮಕೂರಿನ ಬೆಳಗುಂಬದ ಸಿದ್ದರಾಮೇಶ್ವರ ದೇವಾಲಯದ ಬಳಿ ಸ್ವಚ್ಛತಾ ಆಂದೋಲನ ಹಮ್ಮಿಕೊಂಡಿದ್ರು. ಬಿಜೆಪಿ ಕಾರ್ಯಕರ್ತರೊಂದಿಗೆ ಸ್ವಚ್ಛತಾ ಕಾರ್ಯದಲ್ಲಿ ಸೋಮಣ್ಣ ಭಾಗಿಯಾಗಿದ್ರು. ಕೇಂದ್ರ ಸಚಿವ ಸೋಮಣ್ಣಗೆ ಶಾಸಕ ಜಿಬಿ ಜ್ಯೋತಿ ಗಣೇಶ್, ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ, ಮಾಜಿ ಸಚಿವ ಸೊಗಡು ಶಿವಣ್ಣ, ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಸಾಥ್ ನೀಡಿದರು. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಅಕ್ರಮಕ್ಕೆ ಕೈ ಜೋಡಿಸಿದ್ದೆ ಇದೀಗ ಅಧಿಕಾರಿಗಳಿಗೆ ಕಂಟಕವಾಗಿದೆ. 1 ವರ್ಷದಿಂದ ಪರಪ್ಪನ ಅಗ್ರಹಾರದಲ್ಲಿರುವ ನಾಗಾ ಅಧಿಕಾರಿಗಳ ಅಕ್ರಮವನ್ನ ವಿಡಿಯೋ ಮಾಡಿಕೊಂಡಿದ್ದಂತೆ. ಹಣ ಪಡೆಯೋದು, ರಾಜಾತಿಥ್ಯ ಎಲ್ಲವನ್ನ ಕೂಡ ರೆಕಾರ್ಡ್ ಮಾಡಿಕೊಂಡಿದ್ದ. ಈ ವಿಡಿಯೋ ತೋರಿಸಿ ಜೈಲ್ ಸಿಬ್ಬಂದಿಗೆ ಬೆದರಿಕೆ ಹಾಕ್ತಿದ್ದಂತೆ. ನಾಗನ ಮಾತು ಕೇಳಿ ದರ್ಶನ್ ಅಧಿಕಾರಿಗಳ ವಿರುದ್ಧ ನಿಂತಿದ್ರಂತೆ. ಬಳ್ಳಾರಿ ಜೈಲಲ್ಲಿ ಮುದ್ದೆ ಮುರಿತಾ ಇರುವ ಕೊಲೆ ಆರೋಪಿ ದರ್ಶನ್ ನ್ಯಾಯಾಂಗ ಬಂಧನ ಮತ್ತೆ ವಿಸ್ತರಣೆಯಾಗಿದೆ. ಬಳ್ಳಾರಿ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಸೆಪ್ಟೆಂಬರ್ 30ರವರೆಗೆ ಇದೀಗ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಲಾಗಿದೆ. ಬಳ್ಳಾರಿ ಜೈಲಲ್ಲಿ ಕಂಬಿ ಎಣಿಸ್ತಾ ಇರುವ ದಾಸನಿಗೆ ಟಿವಿ ಭಾಗ್ಯ ಸಿಗಲಿದೆ. ಆರೋಪಿ ದರ್ಶನ್ ಇರೋ ಸೆಲ್ಗೆ ಇಂದು ಜೈಲಧಿಕಾರಿಗಳು ಟಿವಿ ಅಳವಡಿಸಲಿದ್ದಾರೆ. ವಾರದ ಹಿಂದೆ ದರ್ಶನ್ ಟಿವಿಗೆ ಬೇಡಿಕೆ ಇಟ್ಟಿದ್ರು. ಈ ಮೊದಲು ನೀಡಿದ್ದ ಟಿವಿ ಸೌಂಡ್ ಬರ್ತಾ ಇಲ್ಲ, ಸ್ಕ್ರೀನ್ ಸರಿಯಾಗಿಲ್ಲ ಅಂತ ದೂರಿದ್ರು. ಇದೀಗ ಹೈಯರ್ ಕಂಪನಿಯ 32 ಇಂಚಿನ ಟಿವಿ ರಿಪೇರಿ ಮಾಡಿಸಿ ದರ್ಶನ್ ಸೆಲ್ಗೆ ಅಳವಡಿಕೆ ಮಾಡಲಿದ್ದಾರಂತೆ. ಕೊಲೆ ಆರೋಪಿ ದರ್ಶನ್ ಭೇಟಿಗೆ ಇಂದು ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಆಗಮಿಸಲಿದ್ದಾರೆ. ಇಂದು ಸಂಜೆ 4 ಗಂಟೆಗೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರಲಿದ್ದಾರೆ. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ವಿಜಯಲಕ್ಷ್ಮಿ 4ನೇ ಬಾರಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಇಂದು ಕೋರ್ಟ್ ಕಲಾಪ ಮುಗ್ದಿರುವಂತದ್ದು. ಈಗಾಗಲೇ ಸೆಪ್ಟೆಂಬರ್ 30ಕ್ಕೆ ನ್ಯಾಯಾಂಗ ಬಂಧನ ವಿಸ್ತರಣೆ ಕೂಡ ಆಗಿದೆ. ಬೇಲ್ ಅರ್ಜಿ ವಿಚಾರವಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಆಗಮಿಸುವ ಸಾಧ್ಯತೆ ಇದೆ. ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಶಿಕ್ಷಕರೊಬ್ಬರು ಡ್ಯಾನ್ಸ್ ಮಾಡಿರುವ ವಿಡಿಯೋ ಸಖತ್ತು ವೈರಲ್ ಆಗ್ತಾ ಇದೆ. ಶಿಕ್ಷಕನ ಡ್ಯಾನ್ಸ್ಗೆ ಜನ ಫಿದಾ ಆಗಿದ್ದಾರೆ. ಇತ್ತೀಚೆಗೆ ಬೆಳಗಾವಿಯ ರಾಯಭಾಗ ತಾಲೂಕಿನ ಮುಗಳಖೋಡ ಪಟ್ಟಣದಲ್ಲಿ ಪ್ರತಿಭಾ ಕಾರಂಜಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ 100 ಮಕ್ಕಳು ಭಾಗಿಯಾಗಿದ್ರು. ಕೊನೆಯಲ್ಲಿ ಶಿಕ್ಷಕ ಪರಶುರಾಮ್ ಸರಸ್ವತಿ ಡ್ಯಾನ್ಸ್ ಮಾಡಿ ಮಕ್ಕಳನ್ನ ರಂಜಿಸಿದ್ರು. ಸದ್ಯ ಶಿಕ್ಷಕ ಪರಶುರಾಮ್ ಮಾಡಿರುವ ಡ್ಯಾನ್ಸ್ ಫುಲ್ ವೈರಲ್ ಆಗಿದೆ.